ಹೆಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ತೋರ್ಸಾತಿದ್ದ ರೆಸಿಪಿ ಏನಪ್ಪ ಅಂದ್ರೆ ಹೊಸದಾಗಿ ಟೇಸ್ಟಿಯಾಗಿ ಈಸಿಯಾಗಿ ಮನೆಯಾಗಿರೋ ಐಟಮ್ಸಿಂದನೇ ಮಾಡೋ ಅಂಥ ಸೂಜಿ ಜೀರಾ ಡೋನಟ್. ಇದಕ್ಕೆ ಮೈದಾನೂ ಬೇಕಿಲ್ಲ, ಓವನ್ನೂ ಬೇಕಿಲ್ಲ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನ್ಯಾಗ ಟ್ರೈ. ಸಂಜಿಗೆ ಚಹಾ ಕುಡ್ಕೋತ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೆಸ್ಟ್ ರೆಸಿಪಿ ಇದು. ಮೊದಲಿಗೆ ದಪ್ಪ ತಳ ಇರೋ ಪಾತ್ರೆ ಇಲ್ಲಾಂದ್ರೆ ನಾನ್ ಸ್ಟಿಕ್ ಕಡಾಯಿ ಅಂತ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ 4-5 ಚಮಚ ಜೀರಿಗೆ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ 1 ಕಪ್ನಷ್ಟು ರವೆ ಹಾಕಬೇಕು. ರವೆ ಯಾವುದಾದ್ರೂ ನಡೆಯುತ್ತೆ. ಉಪ್ಪಿಟ್ಟು ಮಾಡೋ ರವೆ ಆದರೂ ನಡೀತದೆ, ಇಲ್ಲ ಬಾಂಬೆ ರವೆ ಆದರೂ ನಡೀತದೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೊಳ್ಳೋದು ಬೇಡ. ಆಮೇಲೆ ಇದಕ್ಕೆ 1 ಕಪ್ ರವೆಗೆ 1.5 ಕಪ್ನಷ್ಟು ನೀರು ಹಾಕೋಬೇಕು. ಹಂಗೆ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ರವೆ ಅದು ಗಂಟು ಆಗ್ಬಿಡುತ್ತೆ. ಅರ್ಧ ಚಮಚದಷ್ಟು ಅಜ್ವಾನ ಸ್ವಲ್ಪ ಕೈನಾಗ ತಿಕ್ಕಿ ಹಾಕಬೇಕು. ಉಪ್ಪು ರುಚಿಗೆ ನೋಡಿಕೊಂಡು ಹಾಕಬೇಕು. ಇದಕ್ಕೆ ನೀವು ಮೆಣಸಿನ ಪುಡಿನೂ ಹಾಕೋಬೋದು, ಆಪ್ಷನಲ್. ಹಂಗೆ ಕೈ ಆಡಿಸ್ಕೋತಾನೆ ಇರಬೇಕು, ಇಲ್ಲ ಗಂಟನಾಗುತ್ತೆ, ಇಲ್ಲ ತಳನೂ ಹತ್ಕೊಂಡ್ಬಿಡುತ್ತೆ. ನಾನ್ ಸ್ಟಿಕ್ ಆದ್ರೆ ಅಷ್ಟೊಂದು ಹತ್ಕೊಳ್ಳಲ್ಲ, ಆದರೆ ಇದು ಸ್ವಲ್ಪ ತಳ ಹತ್ಕೊಳ್ಳುತ್ತೆ, ನೀರಿರುತ್ತಲ್ಲ, ಅದಕ್ಕೆ ಕೈ ಆಡಿಸ್ಕೋತಾನೆ ಇರಬೇಕು. ನೀರೆಲ್ಲ ಪೂರ್ತಿ ಹೋಗಿ ಗಟ್ಟಿ ಆಗೋವರೆಗೂ ಹಂಗೆ ಕಲಿಸ್ಕೋತಾನೆ ಇರಬೇಕು. ಅಂದರೆ ನಮ್ಗೆ ಅದು ಸಣ್ಣ ಉಂಡೆ ಮಾಡ್ಕೊಳಕ್ಕೆ ಬರಬೇಕಲ್ಲ, ಅದಕ್ಕೆ ಗಟ್ಟಿ ಆಗೋವರೆಗೂ ಹಂಗೆ ಕಲಿಸ್ಕೊತಾನೆ ಇರಬೇಕು. ಈ ಒಂದು ಹದ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿಡಬೇಕು, ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ನಾ ಇಲ್ಲಿ ಮೊದಲ ಆಲೂನ ಬೇಯಿಸಿಟ್ಕೊಂಡಿದ್ದೆ. ಇಲ್ಲಿ 1 ಕಪ್ ರವಾಗ ದೊಡ್ಡ ಸೈಜಿಂದ ಆಲೂ ಸಾಕು. ಇದು ಸಿಪ್ಪಿ ತಕ್ಕೊಂಡು ಸ್ಮ್ಯಾಶರ್ ಮಾಡ್ಕೋಬೋದು, ಇಲ್ಲ ಹಿಂಗೆ ತುರಿಯೋದಿಲ್ಲತ್ತಲ್ಲ, ತುರಿಯೋ ಇದ್ರೊಳಗಾದರೂ ಸಣ್ಣಗೆ ತುರ್ಕೋಬೇಕು. ರವೆ ಮತ್ತು ಬೇಯಿಸಿದ ಹಾಲನ್ನು ಎರಡನ್ನೂ ಚಂದಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಚಮಚ ಚಿಲ್ಲಿ ಫ್ಲೇಕ್ಸ್, ಆಮೇಲೆ 2 ಚಮಚ ಧನಿಯಾ ಪೌಡರ್, ಇವು ಆಪ್ಷನಲ್. ಮತ್ತು ಟೇಸ್ಟಿಗೆ ಏನಾರು ಬೇಕಂದ್ರೆ ಗರಂ ಮಸಾಲ, ಚಾಟ್ ಮಸಾಲ, ಇಲ್ಲ ಚಿಲ್ಲಿ ಪೌಡರು, ಇಲ್ಲ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಾದರೂ ಹಾಕೋಬೋದು.
ಒಂದು 5 ನಿಮಿಷ ಚಂದಗೆ ಕಲಿಸ್ಕೋಬೇಕು. ಇಲ್ಲ ಆಮ್ಯಾಗ ವಡೆ ಟೈಪ್ ಮಾಡ್ಬೇಕಾದ್ರೆ ಬಿರ್ಕ್ ಬಿಟ್ಕೋಬಾರ್ದು, ಎಣ್ಣೆ ಒಳಗೂ ಇದಾಗಬಾರ್ದು. ಕೈಲಿಂದ ಚಂದಗೆ ಒಂದು 5 ನಿಮಿಷ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಇದೇನು ನೆನೆಯೋದು ಬೇಡ. ಇಮಿಡಿಯೇಟಾಗಿ ಕೈಗೆ ಎಣ್ಣೆ ಹಚ್ಕೊಂಡು ವಡಾ ಶೇಪ್ನಾಗರ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಥರ ಮಾಡ್ಕೊಳ್ಳಿ. ಈ ಥರ ಶೇಪ್ ಮಾಡಿ ನೀವು ಫ್ರಿಜ್ನಾಗ ಬೇಕಾದ್ರೆ ತೆಗೆದಿಡ್ಬೋದು, ಬೇಕಂದಾಗ ಕರ್ಕೋಬೋದು. ನಾವು ಒಂದೇ ಸಲ ಇಲ್ಲೆಲ್ಲನೂ ಮಾಡಿಟ್ಕೊಂಡ್ಬಿಡ್ತೀನಿ, ಅಂದರೆ ಕರಿಯೋ ಮುಂದೆ ಈಸಿ ಆಗುತ್ತೆ. ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಚಲೋತ್ನಾಗ ಕಾದ್ಮ್ಯಾಗ ಎಣ್ಣೆ ಒಳಗೆ ಕರಿಬೇಕು, ಬ್ರೌನ್ ಕಲರ್ ಬರೋವರೆಗೂ. ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಕರಿಬೇಕು, ಇಲ್ಲಾಂದ್ರೆ ಒಳಗೆ ಚಂದಗೆ ಬೇಯೋದಿಲ್ಲ, ಹಸಿ ಹಸಿ ಹಿಟ್ಟು ಹಂಗೆ ಉಳ್ಕೋತದೆ. ಮೀಡಿಯಮ್ ಫ್ಲೇಮ್ ಇಟ್ಟು 2 ಸೈಡ್ ಬ್ರೌನ್ ಕಲರ್ ಬರೋವರೆಗೂ ಚಂದಗೆ ಕರಿಬೇಕು. ಹಗಲೆಲ್ಲ ಕೈ ಆಡಿಸ್ಬಾರ್ದು, ಇಲ್ಲಾಂದ್ರೆ ಅದು ಹಿಟ್ಟಿರುತ್ತಲ್ಲ ಎಲ್ಲ ಸೌಟಿಗೆ ಹತ್ಕೊಂಡ್ಬಿಡುತ್ತೆ. ಆಮೇಲೆ ತೆಗೆದು ಪ್ಲೇಟಿಗೆ ಹಾಕೋ ಮುಂದೆ ನಿಮಗೆ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಸೌಂಡ್ ಮ್ಯಾಗ ಗೊತ್ತಾಗುತ್ತೆ. ಸ್ಪೂನ್ಲೆ ತೆಗಿಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಅದೆಷ್ಟು ಗಟ್ಟಿ ಇರುತ್ತೆ ಅಂತ. ಮ್ಯಾಗ ಅಷ್ಟೇ ಗಟ್ಟಿ ಇರುತ್ತೆ, ಒಳಗೆ ಎಷ್ಟು ಸಾಫ್ಟಾಗಿರುತ್ತೆ. ಇದಕ್ಕೆ ಮ್ಯಾಗ ಸ್ವಲ್ಪ ಉಪ್ಪು ಖಾರದ ಪುಡಿ ಉದುರಿಸಿ ಸಾಸ್ ಜೊತೆ ಹಚ್ಕೊಂಡು ತಿಂದರೆ ಟೇಸ್ಟ್ ಮಸ್ತ್ ಇರುತ್ತೆ. ಸೂಜಿ ಜೀರಾ ಡೋನಟ್ ರೆಡಿ. ಹೊರಗೆ ಫುಲ್ ಕ್ರಿಸ್ಪಿ, ಒಳಗೆ ಫುಲ್ ಸಾಫ್ಟ್. ಇದು ಮಕ್ಕಳ ಟಿಫಿನ್ ಬಾಕ್ಸಿಗೂ ಚಲೋ ಇರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೂ ಚಲೋ ಇರುತ್ತೆ. ಈ ರೆಸಿಪಿ ನೀವು ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.